ಇನ್ನೇ ಈಗ ಬಂದೆ ಕೈಕಲ್ ಮಕ್ಕ ತಕೊಂಡು ಪಾಪುನ್ ಮಕ್ಕ ನೋಡ್ಬೇಕು ಅನಿಸ್ಬಿಟ್ಟಿತ್ತು ನನಗೆ. ಯಾವಾಗ ಎತ್ಕೊಂಡಿನೋ ಮುದ್ದಾಡಿನೋ ಅನಿಸ್ಬಿಟ್ಟಿತ್ತು. ಹ್ಮ್ ಮೊಮ್ಮಗಳಿಗೆ ಎಷ್ಟು ಜೀವದೇವಿ ಅಮ್ಮ. ಬೆಂಗಳೂರಾಗಿದ್ದ ಮೊಮ್ಮಗಳಿಗೆ ಎಷ್ಟಕ್ಕೊಂದು ಆಟಿ ಸಾಮಾನು ತಂದಾರ, ಆಮೇಲೆ ಎಷ್ಟಕ್ಕೊಂದು ಅಂಗಿ ತಂದಾರ. ಜೋರ್ದಾರ ಆತು ಮೊಮ್ಮಗಳದ ಸಡಗ್ರ. ಸಕುಬಾಯಿ ಅವ್ರ ಅವು ನಮ್ಮ ತಮ್ಮನ ಹೆಂಡ್ರಿ ಏನೋ ಮಳುಗಳು ತಪ್ಪು ಮಾಡ್ಯಾವು. ಹಾಳಾಗ್ ಹೋಗಲ್ರಕ ಒಳಗ್ ಕರ್ಕೋರಿ, ಅಲ್ಲೇ ಹೊರಗ್ ಕುಂತಾರ ಅವ್ರು. ರೀ ಅವ್ರು ಮಾಡಿರೋದು ತಪ್ಪು ಏನ್ ಸಂದ ಐತಂತ ಮಾಡಿರೇನೆ ಹೆಂಗ? ಅಲ್ಲ ರೀ, ಹೊಟ್ಟೆಗೆ ಏನ್ ತಿಂತಾರ ಅವ್ರು? ನನಗೇನಾರ ಯಾಕಾಗವಲ್ದಕ್ಕ. ಆದ್ರ ನೀಲವ್ಗ ಹಂಗತಿ ಮಾಡಿದ್ರಲ್ಲ, ನಡುವ ನೀಲವನ್ನ ಬಲಿ ತಗೊಳಕ್ ನೋಡಿದ್ರಲ್ಲ ಇವ್ರು, ಅದಕ್ಕೆ ಸಿಟ್ಟು ಬಂತು ನನಗ. ಹಾಳಾದ ಆಸ್ತಿ ಸಂಬಂಧ ಕೀಳು ಮಟ್ಟಕ್ಕೆ ಇಳಿದು ಬಿಟ್ರಿ ಇವ್ರು. ಬೇಡ ಅಂತವ್ರ ನಮ್ಮ ಮನೆಗೆ ಇರೋದ ಬೇಡ. ಹೋಲ್ ಬಿಡು, ಹಾಳಾಗ್ ಹೋಗಲ್ರಕ. ಏನ ಅವು ಮಳ್ಳ ತಿಳಿಲಾರ್ದ ತಪ್ಪು ಮಾಡ್ಯಾರ. ಮತ್ತ ತಿದ್ದಿ ಬುದ್ಧಿ ಹೇಳ್ಬೇಕು, ಇಲ್ಲ ಅಂದ್ರ ಹಿಂಗ ಹೋಗ್ಬಿಡ್ತಾರ ನೋಡು ಅವ್ರು. ಏನ್ ತಿತ್ತಿ ಬುದ್ಧಿ ಹೇಳಾಕ ಏನ ಹೆಬ್ಬಟ್ಟ ಇವ್ರು? ಎಲ್ಲ ಎಜುಕೇಟೆಡ್ ಅದಾರ, ಅರ್ಥ ಆಗಂಗಿಲ್ಲೇನು ಇವ್ರಿಗೆ? ರೊಕ್ಕ ಬರ್ತದಂದ್ರ ಬೇಕಾದ್ ಮಾಡೋದನ? ಕ್ಷಮಿಸಿ ಒಳಗೆ ಕರ್ಕೊಂಡ್ವಿ ಅಂದ್ರ ಮತ್ತ ಅದ ಚಾಯ್ ಹಿಡಿತಾರ ಅವ್ರು. ಬೇಡ, ಅವ್ರ ಹಿಂಬಾಲಾಗೈತಿ ಹೋಗೋಲ್ರಕ್ಕ ಅವ್ರು. ಇರೋಲ್ದಕ್ಕ ಇದೊಂದ್ಸತಿ ಚಾನ್ಸ್ ಕೊಡ್ರಿ. ಇದೊಂದ್ಸತಿ ಕ್ಷಮಿಸ್ಬಿಡ್ರಿ. ಈ ಸತಿ ಹೊಳ್ ಹಂಗ ಏನಾರ ಆತಂದ್ರ ಮೈಯನ್ ಎಲುಬು ತೆಗೆದು ಬಿಡ್ತೀನಿ. ಆಗಿನ್ಕಿನ ಈ ಕಠಿಣ ಶಿಕ್ಷೆ ಜಾಸ್ತಿ ಇರ್ತತಿ ಅವ್ರಿಗೆ. ಏನ್ ಅನ್ಕೊಂಡಾರ ಇವ್ರು ಮಂಗ್ಯನ ಮಸಡಿಯರು? ಜೀವದ ಜೊತೆ ಆಟ ಆಡ್ತಾರ, ಅದಕ್ಕೆ ಸಿಟ್ಟು ಬಂದಿದ್ ನನಗ. ಅಮ್ಮ ಹೋಲ್ ಬಿಡು. ಅಪ್ಪಾಜಿ ಇಷ್ಟ ಹೇಳಕತ್ತಾರಂದ್ರ ಒಂದ್ಸತಿ ಅವ್ರಿಗೆ ಒಂದು ಟೈಮ್ ಕೊಡ್ರಿ, ಬದ್ಲಾತಾರೇನ? ಇವರು ಬದ್ಲಾಗೋ ಲಕ್ಷಣ ಇಲ್ಲ. ಆಗ್ಲಿಕ್ಕಂದ್ರನ ಈ ಸತಿ ನೋಡ್ರಿ ಸರ, ನಾ ಹಿಂದ್ ನೋಡಂಗಿಲ್ಲ ಮುಂದ್ ನೋಡಂಗಿಲ್ಲ. ನಾ ಸೀದಾ ನಮ್ ಕಲ್ಲಿನ ಕ್ವಾರ ಐತ್ಲ ಅಲ್ಲೇ ಹೋಗಿ ದಬ್ಬಿ ಬಿಡ್ತೀನಿ. ಮತ್ತ ಹುಷಾರಿಂದ ಇರ್ರಿ ಅಂತ ಹೇಳ್ರಿ ಅವ್ರಿಗೆ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಭಾಳ ಕೆಟ್ಟಕಿನ್ ನಾನು. ಆಯ್ತಾಯ್ತಾಯ್ತು, ಸಮಾಧಾನ ಮಾಡ್ಕೊಳ್ರಿ. ವಾ ದೇವ್ರಿ. ಅಪ್ಪಾಜಿ ಏನಾತ್ ನಿಮ್ಗ? ಸರಿ ಏನಾತ್ ನಿಮ್ಗ? ಯಾಕ್ರಿ ಹಿಂಗತಿ ಮಾಡಕತ್ತೀರಿ? ಇಷ್ಟೊತ್ತನ ಚಂದ ಇದ್ರಿಲ್ಲ, ಏನಾತ? ಸ್ವಲ್ಪ ಯಾಕ ಎದೆ ಚುಚ್ಚಿದಂಗ ಆಗತತಿ. ಇನ್ನೂ ಆಗಂಗಿಲ್ಲ, ಒಂದ್ ಸ್ವಲ್ಪ ಎಸಿಡಿಟಿ ಆದಂಗ ಐತಿ ಅಷ್ಟೇ. ಅಯ್ಯೋ ನಿಮ್ಮ ಹಿಂಗತಿ ನೆಗ್ಲೆಕ್ಟ್ ಮಾಡ್ಬಾರ್ದು ನಡ್ರಿ, ಮೊದ್ಲಿಗೆ ದವಾಖಾನಿಗೆ ಹೋಗೋಣ ನಡ್ರಿ. ಅದಕ್ಕೆಲ್ಲ ಏನಾಗತ್ತ, ಏನೂ ಆಗಂಗಿಲ್ಲ ಬಿಡ್ರಿ. ಆರಾಮಾಗಿ ಅದೀನಿ. ಒಂದ್ ಸ್ವಲ್ಪ ಹಂಗ ಸುಮ್ಮನೆ ಮುಳ್ಳು ಹಿಡ್ದಂಗ ಆಗೈತೆ ಅಟ್ಟ. ನೋಡ್ರಿ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಮೊದ್ಲಿಗೆ ಬಿಟ್ಟು ನಡ್ರಿ ಹೋಗುನು. ನನ್ನ ಮಾತು ಕೇಳ್ರಿ ನಡ್ರಿ, ಇದು ಸುಮ್ಮನೆ ಆಟ ಅಲ್ಲ. ಯಾಕಂದ್ರೆ ಈಗ ನೋಡು ಎಂತೆಂಥ ಸಣ್ಣ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಬರಕತ್ತತಿ. ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ನಡ್ರಿ. ಈಗ ಮೊದ್ಲೇ ಹೋಗುನು ನಡ್ರಿ ನೀವು. ಏನೂ ಆಗಿಲ್ಲ ಅಂದ್ರೂ ಕೇಳಂಗಿಲ್ಲ ನೋಡು. ಅಪ್ಪಾಜಿ ಅಮ್ಮ ಹೇಳ್ದಂಗೆ ಕೇಳ್ರಿ, ನೀವು ಸುಮ್ಮನೆ ಹೋಗ್ಬಿಡ್ರಿ. ಅಮ್ಮ ಕರ್ಕೊಂಡು ಹೋಗ್ಬಿಡ್ರಿ. ಒಯ್ಯ ಮನೆ ಬಂದಾಗ ಇದ್ದಿದ್ದಿಲ್ ಬಿಡು. ಮನೆ ಮ್ಯಾಗ ಮತ್ತೊಂದು 2 ರೂಮ್ ಕಟ್ಸಿರೇನು? ಚಂದಾಗೈತಿ ನೋಡ್ರಿ ಅಮ್ಮರ. ಮ್ಯಾಗ ಹಂಚ್ ಬೇರೆ ಹಾಕ್ಸಿರಿ, ಭಾಳ ಚಂದಾಗೈತಿ. ಏನು ಮಾಡ್ದವ ಮೊಮ್ಮಕ್ಳೊಂದು ಭಾಳ ಅದಾರ. ಮತ್ತು ಅಷ್ಟ್ರಿಗೆ ಬೇಕಲ್ಲ ರೂಮ್ ಈಗ ಎಲ್ಲರೂ ಸಪ್ರೇಟ್ ರೂಮ್ ಕೇಳ್ತಾರವ. ಅದಕ್ಕೆ ಮ್ಯಾಗ ಒಂದು 2 ರೂಮ್ ಕಟ್ಟಿಸಿದೀವಿ ನೋಡು. ಇನ್ನು ನಮ್ಮ ಶ್ರೀಕಾಂತ್ ಅಪ್ಪಂದು ಒಬ್ಬೊಂದು ಲಗ್ನ ಮಾಡ್ಬೇಕು. ಅವನದು ಒಂದು ಏನು ನಡ್ತೈತಿ ಏನು ತಂಗಿ ಒಂದು ಗೊತ್ತಾಗವಲ್ದು ಬಿಡಿಯವ. ಒಟ್ಟು ಹೆಣ್ಣು ನೋಡಕ್ಕೆ ಹೋಗ್ತೀವಿ, ಅವರು ಒಪ್ಕೊಂಡಿರ್ತಾರೆ, ನಾವು ಒಪ್ಕೊಂಡಿರ್ತೀವಿ. ಮತ್ತು ಇನ್ನೇನು ಮಾತುಕತೆ ಮಾಡ್ಬೇಕು ಇನ್ನು ತನ್ನ ಹೊತ್ತಿಗೆ ಹೆಣ್ಣಿನ ಕಡೆದವ್ರು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ದೇವ್ರ, ಎಲ್ಲರ ಜ್ಯೋತಿಷಿ ಕಡೆ ಕೇಳಿಸ್ಬೇಕಿಲ್ಲ? ಅದಟ್ಟು ಮಾಡ್ತೀನಿವ ಇವ. ಅಲ್ಲ ಗಂಡು ಮೊಮ್ಮಗಂದು ಇವಂದೊಬ್ಬ ಒಂದರ ಮನೆ ಮುಂದೆ ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕಂತೀನಿವ. ಏನು ಕೇಳ್ತಿ ಬಾಡ್ರಿ ಇವ. ಹಂಗೆ ಒಂದಕ್ಕೊಂದು ತೊಡ್ರ ಬಂದ್ಬಿಟ್ಟಾವ ನೋಡಿ ತಂಗಿ. ಇವು ಲಗ್ನ ಒಳಗೆ ಏನೇನ ದೋಷ ಪಾಸ ಇರ್ತಾವು. ಹಂಗೆ ದೋಷ ಇದ್ದಿದ್ದನ್ನ ನೀವು ಒಂದಿಟ್ಟು ಜಾತಕ ಚೆಕ್ ಮಾಡಿಸ್ಬೇಕು. ಅಂದಾಗ ಗೊತ್ತಾಗುತ್ತದ ಏನು ಎತ್ತ ಅಂಥೇಳಿ. ಅದೆಲ್ಲ ಈಗ ಒಂದು 4 ತಿಂಗಳ ಹಿಂದೆ ಕೇಳಿಸಿದ್ರವ. ಅವರು ಸುಡಾಗ ಹೇಳ್ತಾರ. ಇವು ನಮ್ಮನೆ ನಂಬಂಗಿಲ್ಲ ಬಿಡಂಗಿಲ್ಲ, ಹುಡುಗರು ಕಲ್ತಾರು ಅವ್ನ ಯಾವ ನಂಬಂಗಿಲ್ಲ. ಅವೆಲ್ಲ ನಿಜ ಇರ್ತಾವ್ರಿ. ನೀವು ಮನೆಗೆ ಹಿರಿಯರದಿರಿ, ಅವು ಮಾವುಗಳು ಅವಕ್ಕೇನು ಗೊತ್ತಾಗತ್ತ? ಅವ್ರು ಹಂಗೆ ಅಂತಿರ್ತಾರ. ಅವ್ರು ತಲೆ ಕೆಡಿಸ್ಕೋಬೇಡ್ರಿ. ಅದನ್ನ ಏನು ಜಾತಕದಾಗ ಏನಾರ ದೋಷ ಪಾಸ ಇತ್ತಂದ್ರೆ ಅದನ್ನ ದೋಷ ನಿವಾರಣೆ ಮಾಡ್ರಿ. ಈಗ ಒಂದು 4-5 ತಿಂಗಳಿಂದ ಕುಜಿ ದೋಷ ಐತೆ ಅಂತಂದಿದ್ರು ಇವ. ಅಯ್ಯೋ ಕುಜಿ ದೋಷ ಇತ್ತಂದ್ರೆ ಲಗ್ನ ಆಗಂಗಿಲ್ಲ. ನೀವು ಕುಕ್ಕೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು, ಆಸ್ಲೇಸ ಬಲಿ ಪೂಜೆ. ಇಲ್ಲ ಅಂದ್ರೆ ಒಂದಕ್ಕೊಂದು ಹಿಂಗೆ ತೊಡ್ರ ಹಾಕಿಬಿಡ್ತಾವ ನೋಡು. ಹೌದಾ ತಂಗಿ? ಇನ್ನೊಟ್ಟು ಹಂಗಾರ ಕೇಳ್ತಂತ ತಡಿವ. ಇವು ನಮ್ಮ ಹುಡುಗರು ಬರಂಗಿಲ್ಲ ಬಿಡಿಯವ, ನನಗೆ ಅದ ಚಿಂತಿ. ಅಯ್ಯ ಅಲ್ಲಿ ಪೂಜೆ ಪುನಸ್ಕಾರ ಅಂತೇಳಿ ಅಂತಂತಾವು. ಅವ್ರಪ್ಪ ಅವರು ಹೋಗಿ ಮಾಡಿಸ್ಕೊಂಬಂದ್ರೆ ನಡೀತಿತ್ತಾನ? ಈಗ ಹೊಟ್ಟೆ ನೋವು ಯಾರಿಗಿರ್ತತಿ? ಅವರಿಗೆ ಗುಳಿಗೆ ಕೊಟ್ರೆ ಹೊಟ್ಟೆ ನೋವು ಕಡಿಮೆ ಆದಿತ್ತಾನು. ಈಗ ಅಪ್ಪ ಕೊಟ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತಾನ? ಇಲ್ಲಲ್ಲ. ಹಂಗ ಇದು ನಿಮ್ಮ ಅಮ್ಮಗನ ಕರ್ಕೊಂಡು ಹೋಗಿ ಅಲ್ಲೇ ಪೂಜೆ ಅದು ಏನೇನು ಪೂಜೆ ಮಾಡಿಸ್ತಾರ ಹೇಳ್ರಿ, ಹಿಂಗೈತೆ ಅಂತೇಳಿ. ಎಲ್ಲ ಮಾಡ್ತಾರಂತ, ಮಾಡಿಂದ ತಾನ ಸುದ್ದಾಗತ್ತ. ಆಟ ಮಾಡ್ಲಾ ತಂಗಿ? ಸ್ವಲ್ಪ ಇನ್ನೊಂದಿಟ್ಟು ಕೇಳಿಸ್ತೀನಿ. ಮೊದಲೇ ಕಾಯಿ ಕೆಲಸ ಮಾಡ್ರಿ. ಹೆಣ್ಣು ಹುಡುಗರು ಜಾತಕದಾಗೂ ಗಂಡು ಹುಡುಗರು ಜಾತಕದಾಗೂ ಹಿಂಗತಿ ಕುಜು ದೋಷ ಇತ್ತಂದ್ರೆ ಒಟ್ಟ ಲಗ್ನ ಹೆಂಗಿಲ್ಲ ಇವ. ಆಟ ಮಾಡ್ತೀನವ ಅಂದಂಗೆ ರಶ್ಮಿದು ಲಗುನ್ನ ಕುಬ್ಸ ಮಾಡಿಬಿಡ್ರಿ. ಆರ ಬಿದ್ದತ್ಯಾ ಈಗ ಮಾಡಿದ್ರಿ ಅಂದ್ರೆ ನಾನು ರಾಧನ್ನ ಹಡಿಯಾಕೆ ಕರ್ಕೊಂಡು ಹೋಗ್ತೀನಿ. ನಿನಗೆಲ್ಲಿ ತೊಂದರೆ ಬ್ಯಾಡ ಬಿಡೆಯವ. ಅಯ್ಯೋ ತೊಂದರೆ ಏನು ಬಂತು? ಆಕಿನ ಮಗಳ ಮತ್ತು ಪಾಪ ಕರ್ಕೊಂಡು ಹೋಗ್ತೀನಿ ಆಕಿನ.
ನೀವು ಆದಷ್ಟು ಲಗುನ ದಿವಸ ಪವಸ ಕೇಳಿ ಬಂದು ಆರಾಗ ಕುಸ ಮುಗಿಸಿ ಕರ್ಕೊಂಡು ಹೋರಿಕಿನ ನಾ ಇತ್ತಾಗ ರಾಧಮ್ಮ ಕರ್ಕೊಂಡು ಹೋಗ್ತೀನಿ ಹಡಿಯಾಕ ಪಾಪ ಮತ್ತು ಆಕಿನೂ ತಾಯಿ ಸತ್ತು ಮಗಳ ನನ್ನ ತಾಯಿ ಅನ್ಕೊಂಡಳ ತವ್ರ ಮನೆಗೆ ಬಂದು ಇದನ್ನ ಬಾಣಿತನ ಮಾಡಿಸ್ಕೊಂಡು ಹೋದ್ಲು ಅಂತ ಅನ್ನೋಂಗಾಗತ್ತೆ ಹೌದಿಲ್ಲ. ಆಕೆಗೂ ಆಸೆ ಇರ್ತೈತೆ ರೀ. ಆಕೆ ಆಸೆ ನಿರಾಸೆ ಯಾಕೆ ಮಾಡ್ಬೇಕು? ಆಟ ಮಾಡೋನ್ ತಗೋರ್ವ. ಸರಿ ಹಂಗಾರೆ ನಾನು ಇವತ್ತು ಹೋಗ್ಬಿಡ್ತೀನಿ. ಯಾಕಂದ್ರೆ ಹುಡುಗರನ್ನ ಅವ್ರನ್ನ ಹಂಗೆ ಬಿಟ್ಟು ಬಂದ್ಬಿಟ್ಟಿನಿ. ನಾ ಹೊಕ್ಕಿನಿ. ಏಯ್ ಹಂಗೆ ಬಂದು ಹಂಗೆ ಹೋಗುದನ್ ತಂಗಿ ಇರ ಇವ ಒಂದು 2 ದಿನ. ಅಯ್ಯೋ ಮನೆ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೈತಿ. ಗೊತ್ತಿದ್ದನು ಅನ್ನೋದ ಈಗ ಅದರ ಬೇರೆ ಅಲ್ಲಿ ಪೇಟೆಗೆ ಒಂದು ಇದನ್ನು ತೊಗೊಂಡಿವಲ್ಲ ಸೈಟ್. ಅದಕ್ಕೆ ನಮ್ಮ ಚಂದ್ರು ಏನಂತಾನ ಬಡ ಬಡ ಅಲ್ಲೇ ಮನೆ ಕಟ್ಸೋಣ ಅನ್ನಕತ್ತಾನ. ಅದಕ್ಕೆ ಒಂದು ಸ್ವಲ್ಪ ಅದನ್ನು ತರ ಪರ ತೆಗಿಸ್ಬೇಕು. ಮತ್ತು ಅಲ್ಲೇ ಒಂದಿಟ್ಟು ಹುಡುಗ ಅದು ಮೊಮ್ಮಗ ಒಟ್ಟ ಕೈ ಬಿಡಂಗಿಲ್ಲ. ನಾ ಒಂದಿಟ್ಟು ಎತ್ಕೊಂಡೆ ಅಂದ್ರೆ ಆಕೆ ಮನೆ ಕೆಲಸ ಅದು ಮಾಡ್ಕೊತಾಳ. ಸೊಸಿ ಶಾನ್ಯಕ್ಕಿದಾಳ ಗೆರೆಯಾಕಿ ಇಬ್ರು ಗಂಡ ಹೆಂಡತಿ ಮಾಡ್ಕೊತಾರ. ಅದಕ್ಕೆ ಇದು ರಶ್ಮಿಗೆ ಹಾಕಿದ ಆಕಿ ಗುಂಡು ಉದುರ್ತೈತಿ. ಇದು ಯಾವಾಗ ಮಾಡ್ಬೇಕು ಹೇಳ್ರಿ? ಊರನ್ ಮನೆ ಹಿರಿಯವಂಗಾಗತ್ತಾ? ಮತ್ತು ಸಣ್ಣವ್ಗೂ ಇನ್ನು ಮತ್ತೆ ಮನೆ ಬೇಕಲ್ರಿ. ಅದಕ್ಕೆ ಸಣ್ಣವ್ಗೊಂದು ಆ ಪೇಟೆಗೆ ಮನೆ ಕಟ್ಟಿಸ್ಬಿಡೋಣ ಅಂತ. ನಮ್ಮ ಚಂದ್ರು ಅಂತಾನೆ 2 ಅಂತಸ್ತಿಟ್ಟು ಕಟ್ಟಿಸ್ಬಿಡೋನು. ಒಂದು ಅಣ್ಣರಿಗೆ ಆಗತ್ತ, ಒಂದು ನಮಗಾಗತ್ತ ಅಂತಂತಾನ. ಅವ್ರ ಅಣ್ಣ ನೋಡಿದ್ರೆ ಹಳ್ಳಿ ಬಿಟ್ಟು ಬರಂಗಿಲ್ಲ ಅಂತಾನ. ಏನೇನು ಮಾಡ್ತಾರ ನಾವ ಅದೆಲ್ಲ ಚಲೋ ಆಕೈತಿ ಬಿಡವ. ನೀ ಏನ ಹೇಳವ ಯವ್ವ ತಂಗಿ ಮುತ್ತವ, ಹಳ್ಳ್ಯಾಗಿರೋದ ಬೀಸಿವ. ಏನು ಪ್ಯಾಟೆಗಿದ್ದು ಏನು ಮಾಡೋದು? ಅದ ಹೊಲಸು ಗಾಳಿ ಇದು ಕುಡಿಯೋದು, ಅದ ಗಟ್ರ ವಾಸನೆ ನೋಡೋದು. ಯವ್ವ ಎಲ್ಲ ತುಟ್ಟಿದು, ಯಾರೊಬ್ರು ಮಾತಾಡಂಗಿಲ್ಲ ಕಾತಾಡಂಗಿಲ್ಲ. ಯವ್ವ ನನಗಂಕರು ಪ್ಯಾಟೆ ಅಂದ್ರೆ ರೊಟ್ಟಿ ಇಷ್ಟ ಆಗಿಲ್ಲ ನೋಡ್ಯವ. ಹಳ್ಳಿ ಜೀವನನ ಚಂದ ನೋಡತ್ತಂಗಿ. ನನಗಂಕರು ಪ್ಯಾಟೆಗೆ ಹೋಗಿ ಇರಾಕ ಇಷ್ಟ ಇಲ್ಲವ ಯವ್ವ. ನನಗೂ ಹಳ್ಳಿ ಅಂದ್ರೆ ಇಷ್ಟ. ಅದಕ್ಕೆ ಹೇಳಿ ನನ್ನ ಮೊಮ್ಮಗಳಿಗೆ ಚೈತ್ರವಾಗ ನೀ ಮತ್ತು ದೊಡ್ಡ ಡಾಕ್ಟರ್ ಆಗಿ ಮತ್ತು ಪ್ಯಾಟ್ಯಾಗ ಇದನ್ನ ಇಟ್ಟೇವ ದವಾಖಾನಿನ ಇಲ್ಲೇ ಹಳ್ಳ್ಯಾಗ ಇಡ್ತೀನಿ ಅಂದ್ರೆ ನೀನು ಕಲಿಸ್ತೀನಿ ಅಂತ ಹೇಳಿ ನಾನು ತಾಕೀತ್ ಮಾಡೀನಿ. ಏನು ಒಟ್ಟು ಪ್ಯಾಟಿ 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 ಅಂತ ಬಡ್ಕೊಂತಾವು. ಪ್ಯಾಟಿ ಜೀವನ ಚಂದಲ್ಲೇವ. ಅಯ್ಯೋ ಹೌದು ಬಿಡ್ರಿ ಯವ್ವ. ಇನ್ನೀಗ ಟಿ ವಿಯನ್ನು ನೋಡಿದ್ನಲ್ಲಿವ, ಹೊಟ್ಟೆ ಖಾರ ಕರ್ಸ್ದಂಗೆ ಆಕತ್ರಿ. ಯಾ ನಮೂನಿ ಇವ ಬರೀ 47 ವರ್ಷ ಅಂತವ. ದಿಲೀಪ ಹಿಟ್ಲರ್ ಕಲ್ಯಾಣ ಒಳ ಮಾಡಿದ್ನಿಲ್ರಿ ಅಮ್ಮಾರ. ಅವ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ನೋಡ್ರಿ. ಅಯ್ಯೋಯ್ಯೋ ಪಾಪ ಸಣ್ಣವಿದ್ನಲ್ಲೇವ. ಇಟ್ಟು ಚಂದ ಮಾಡ್ತಿದ್ನೇವ ಅವ ಪಾತ್ರನ, ಏಜೆ ಪಾತ್ರನ. ಅಯ್ಯೋ ಪಾಪ ಇವತ್ತು ಮುಂಜಾನೆ ತೀರ್ಕೊಂಡಂತವ ಯವ್ವ. ಎಂತೆಂಥದಿಗೆ ಸಾವು ಬರ್ತೈತೆ ನೋಡಿ. ಎಷ್ಟು ಸಣ್ಣ ವಯಸ್ಸು. ಕರೆ ಅಂದ್ರೆ ಒತ್ತಡ ಜೀವನನ ಅಕ್ಕ ಹಿಂಗತಿ ಆಗತ್ತಾನ ಅಂತ ಅನಿಸ್ತತಿ. ಹೂನ ತಂಗಿ, ನೀ ಏನಾನು ಹಳ್ಳಿಯಾಗಿದ್ರ ಒತ್ತಡ ಜೀವನ ಇರಂಗಿಲ್ಲ. ಈ ಪ್ಯಾಟ್ಯಾಗ ಇರೋದಂದ್ರ ಎಲ್ಲಾನು ಒತ್ತಡನ. 10 ರೂಪಾಯಿ ಇರ್ಲಿಕ್ಕಂದ್ರೆ ಯವ್ವ ನಮೂನಿ ಹಾಕಿರ್ತತಿ. ಖರೆ ಅಂದ್ರ ಯವ್ವ ಸುದ್ದಿ ಕೇಳಿ ನನಗೂ ಸಮಾಧಾನ ಆಗ್ಲಿಲ್ಲವ. ಪಾಪ ಎಷ್ಟು ಸಣ್ಣ ವಯಸ್ಸು ತಂಗಿ. ಎಷ್ಟು ಚಂದ ಮಾಡ್ತಿದ್ನಿವ ಪಾತ್ರ. ಅವ ನಾವು ಭಾಳ ಇಷ್ಟಪಟ್ಟು ನೋಡ್ತಿದ್ವೋ ಅದನ್ನ ಹಿಟ್ಲರ್ ಕಲ್ಯಾಣನ. ಯವ್ವ ನಾನು ಇಷ್ಟಪಟ್ಟು ನೋಡ್ತಿದ್ದೆ. ಏನೋ ಯವ್ವ ಕರೆ ಅಂದ್ರೆ ಬಿಡ್ರಿ. ಎಂತೆಂಥ ಸಣ್ಣ ವಯಸ್ಸಿನವ್ರಿಗೆ ಹಿಂಗತಿ ಆಗತ್ತ ಅಂತೀನಿ ನಾನು. ಯವ್ವ ತಂಗಿ, ಇವು ಹಾರ್ಟ್ ಅಟ್ಯಾಕ್ ಇದಕ್ಕೆ ಹಾಕಂತಿ ನೋಡಿಲೆ. ಹೊಟ್ಟಿಗೆ ಕಮ್ಮಾಗ ಕೂಳು ತಿನ್ನಂಗಿಲ್ಲ, ಕಮ್ಮಾಗ ನಿದ್ದೆ ಮಾಡಂಗಿಲ್ಲ. ಈಗಿನ ಮಂದಿ ನೋಡು ಅದೊಂದು ಫೋನ್ ಒಂದು ಬಂದು ಬಿಟ್ಟವ. ಹಿಂಗೆ ತಿಕ್ಕುದ 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 ಹಿಂದಕ್ಕೆವ ಇದನ್ನೇನು ತಂಬಾಕ ತಿಕ್ತಿದ್ವ, ಈಗ ಫೋನ್ ತಿಕ್ತಾವ ಅಟ್ಟೆ. ಈ ಫೋನ್ ತಿಕ್ಕೊಂತ ಕುಂತ ಬಿಡ್ತಾವ. ರಾತ್ರಿ 1 2 ಮಕ್ಕೊಂತಾವ. ಮತ್ತು ಸಾಲಿ ಇರ್ತೈತಿ, ಕೆಲ್ಸಕ್ಕೆ ಹೋಗ್ಬೇಕು. ಮತ್ತು 5 6 ಎದ್ದು ಹೋಗ್ಬಿಡ್ತಾವ. ಹಿಂಗತಿ ಆಗಿ ಜೀವನದ ಶೈಲಿನ ಬರೋಬ್ಬರಿ ಇಲ್ಲ ತಂಗಿ. ಅಂದಲ್ಲಿನ ಹಿಂಗತಿ ಆಗತ್ತ. ಮತ್ತು ಎಲ್ಲಾನು ಒತ್ತಡ ಯವ್ವ. ಮನುಷ್ಯಾಗ ಒತ್ತಡ 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 ಒತ್ತಡದ ಜೀವನಕ್ಕೆ ಹಿಂಗತಿ ಆಗೋದವ ಯವ್ವ. ಬೇಡವ ಯವ್ವ. ಇದನ್ನ ಸುದ್ದಿ ಕೇಳಿ ಎದಿ ಜಲ್ ಅಂತ ನೋಡ್ತಂಗಿ. ಮುಂಜಾನೆ ಅವರು ದಿಲೀಪ್ ಅವರು ಇಲ್ಲ ಅಂತೇಳಿ ಅಂದ್ರಲ್ಲ, ನಮ್ಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸ್ಬಿಡ್ತ್ರಿ. ಎಲ್ಲ ನ್ಯೂಸ್ ನೋಡಿ. ಎಷ್ಟು ಚಿಕ್ಕ ವಯಸ್ಸು, 47 ಅಂದ್ರೆ ಏನು ಸಾಯೋ ವಯಸ್ಸನ್ರಿ. ಪಾಪ ಎಷ್ಟು ಒಂಥರ ಕೆಟ್ಟ ಅನ್ನಿಸ್ತು. ಹಿಟ್ಲರ್ ಕಲ್ಯಾಣ ಅವಾಗೆಲ್ಲ ಈಗ ಒಂದು 4 ವರ್ಷದ ಹಿಂದೆ ಭಾರಿ ಇತ್ತು. ನಾವು ಏಜನ ಅಂತಿದ್ವಿ. ಪಾಪ ಇಲ್ಲ ಅಣ್ಣ, ಭಾಳ ಅಂದ್ರೆ ಭಾಳ ಮನಸ್ಸಿಗೆ ದುಃಖ ಆತು. ಆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊಂಡು ನಮ್ಗೆ ಏನೈತಿ ಹೇಳ್ರಿ. ಭಗವಂತ ನಮ್ಮನ್ನು ಎಷ್ಟು ದಿನ ಇಲ್ಲಿ ಆಟ ಆಡಕ್ಕೆ ಬಿಟ್ಟಿರ್ತಾನೋ ಅಷ್ಟು ದಿನ ಆಟ ಆಡೋದಾರಿ. ಆಟ ಮುಗಿತಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ರೀ. ಯಾರು ಹೇಳಿದ್ರು ಕೇಳಂಗಿಲ್ಲ. ಇವು ಹಾರ್ಟ್ ಅಟ್ಯಾಕು, ಕ್ಯಾನ್ಸರು, ಇನ್ನೊಂದು ಮತ್ತೊಂದು ಮಗದೊಂದು ಅವು ನೆಪ ಮಾತ್ರ.